ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ನಾಳೆ ಈ 15 ಜಿಲ್ಲೆಗಳಿಗೆ ಬಿಡುಗಡೆ ಸ್ಪಷ್ಟನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೌದು ಗೆಳೆಯರೆ, ನಾಳೆ 8/7/2024 ಸೋಮವಾರ ಬೆಳಗ್ಗೆ 10:30 ನಂತರ ಈ 15 ಜಿಲ್ಲೆಗಳಿಗೆ 11 ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ, ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಯಾರ್ಯಾರಿಗೆ ಬಂದು ಈ ಹಣ ಸೇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಪೂರ್ತಿ ಮಾಹಿತಿನ ಪಡ್ಕೊಳ್ಳಿ ಗೆಳೆಯರೆ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋ ಶುರು ಮಾಡಿ. ಹೌದು ಗೆಳೆಯರೆ, ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರುತ್ತೋ ಬರಲ್ವಾ ಅಂತ. ಸೊ ಯೋಚನೆ ಮಾಡಬೇಡಿ, ನಮ್ಮ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ರವಾನೆ ಮಾಡಿದೆ. ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರೆಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಪಡೆದುಕೊಳ್ತಿದ್ದೀರಾ ಅಂತವರಲ್ಲಿ 2 ಹೊಸ ರೂಲ್ಸ್ ತಂದಿದ್ದಾರೆ ಗೆಳೆಯರು. ಪ್ರತಿಯೊಬ್ರು ತಿಳ್ಕೊಬೇಕು, ಯಾರು ಕೂಡ ಈ ಒಂದು ತಪ್ಪನ್ನು ಮಾಡಬಾರ್ದು. ಯಾಕಂದ್ರೆ ಈಗ ತುಂಬಾ ಜನ ಒಂದೇ ಕುಟುಂಬದವರು ಫೇಕ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಅದಕ್ಕಾಗಿ ನಿಜವಾದ ಫಲಾನುಭವಿಗಳ ಹಣವನ್ನು ತಡೆಯಿಡಲಾಗ್ತಿದೆ. ಸರ್ಕಾರಕ್ಕೆ ಈ ಫೇಕ್ ಅರ್ಜಿಗಳ ಬಗ್ಗೆ ದಾಖಲೆಗಳನ್ನು ಪತ್ತೆ ಹಚ್ಚೋಕೆ ತುಂಬಾ ಟೈಮ್ ಬೇಕಾಗ್ತಿದೆ. ಹಾಗಾಗಿ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸ್ವಲ್ಪ ತಡ ಆಗ್ತಿದೆ ಗೆಳೆಯರೆ. ಸೊ ಇಲ್ಲಿ ಫಲಾನುಭವಿಗಳು ಅಂದ್ರೆ ಯಾರೆಲ್ಲ ಮೊದಲ ಕಂತಿನ ಹಣ ಪಡೆದುಕೊಂಡಿದ್ದೀರಾ, ಅಂದ್ರೆ ಮೊದಲನ ಕಂತ ಹಣ ಪಡೆದುಕೊಂಡಿದ್ದೀರಾ ಅಂತಹ ಫಲಾನುಭವಿಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಗೆಳೆಯರೆ. ನಿಮಗೆ ಖಂಡಿತವಾಗಿ 11ನೇ ಕಂತಿನ ಹಣ ಸೋಮವಾರ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಗೆಳೆಯರೆ. ಹೌದು ಗೆಳೆಯರೆ, ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಹಾಗಾದ್ರೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೆಳೆಯರೆ, ನಿಮ್ಮ ಬಳಿ ಇರುವ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಕೂಡ ಹಣ ಕೂಡ ಬರಲ್ಲ. ನಾವು ಪ್ರತಿ ಬಾರಿ ಹೇಳ್ತಿರ್ತೀವಿ, ನಿಮ್ಮ ಆಧಾರ್ ಕಾರ್ಡ್ 10 ವರ್ಷದ ಹಳೆಯದಾಗಿದ್ದರೆ ದಯವಿಟ್ಟು ಅಪ್ಡೇಟ್ ಮಾಡಿಸಿ. ಇದನ್ನು ಕೆಲವರು ಫೇಕ್ ಅಂದ್ಕೊಂಡಿದ್ದಾರೆ ಗೆಳೆಯರೆ. ನಿಜವಾಗಿ ಇದು ಫೇಕ್ ಅಲ್ಲ, ಇದು ಸರ್ಕಾರದ ಆದೇಶ ಆಗಿರುತ್ತೆ ಗೆಳೆಯರೆ. ಸೊ ಯಾರು ಕೂಡ ಫೇಕ್ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಯಾರ ಬಳಿ APL ಕಾರ್ಡ್ದಾರರು ಇದ್ದೀರಾ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದರೆ APL ಕಾರ್ಡ್ದಾರರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತ ಬರಲ್ಲ. ಸೊ ಇದು APL ಕಾರ್ಡ್ದಾರರಿಗೆ ಸರ್ಕಾರದ ಕಡೆಯಿಂದ ಬಂದ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನುಳಿದ BPL ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ನಾಳೆ ಅಂದರೆ ಸೋಮವಾರ ನಿಮ್ಮ ಖಾತೆಗೆ ಹಣ ಬಂದು ಅಂದರೆ 11ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸೊ ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಗೆಳೆಯರೆ. ಸೊ ಮೊದಲು ಈ 15 ಜಿಲ್ಲೆಗಳಿಗೆ ಹಣ ಬಂದು ಸೇರುತ್ತೆ. ಹಾಗಾದರೆ ಆ ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ ಹಾವೇರಿ, ಕೋಲಾರ, ಕೊಪ್ಪಳ, ಬೀದರ್, ಉಡುಪಿ, ಕಲಬುರಗಿ, ದಾವಣಗೆರೆ, ಚಿತ್ರದುರ್ಗ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ರಾಮನಗರ, ಹುಬ್ಬಳ್ಳಿ, ತುಮಕೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಹಣ ಬಂದು ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗಲಿದೆ ಎಂದ ಇದನ್ನ ಸ್ಪಷ್ಟನೆ ಕೊಟ್ಟಿರೋ ಖುದ್ದು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಗೆಳೆಯರೆ. ಸೊ ಯಾರು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. BPL ಕಾರ್ಡ್ದಾರರಿಗೆ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ಸೋಮವಾರ 10:30 ನಂತರ ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆಗೆ 11ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬಂದು ಜಮಾ ಆಗಿರೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.